ದುರಂತ ಅಂದ್ರೆ ಈಗಲೂ ಕೂಡ ಎಷ್ಟೋ ಕಡೆ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿಗಳಿಗೆ. ಅಲ್ಲಿನ ಜನ ಎಷ್ಟು ಮಟ್ಟಿಗೆ ರೋಸೋಗಿದ್ದಾರೆ ಅನ್ನುವಂಥ ನಿರಂತರ ಸರಣಿಯನ್ನು ತೋರಿಸ್ತಾನೆ ಇದೀವಿ. ಯಾವ್ಯಾವ ಅಂದ್ರೆ ಜಿಲ್ಲೆಗಳಲ್ಲಿ, ಯಾವ ಊರಿನಲ್ಲಿ ಎಂತೆಂಥ ಕಷ್ಟದ ಪರಿಸ್ಥಿತಿ, ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ. ನಮ್ಮ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಬೇಸಿಗೆಗೂ ಮುನ್ನವೇ ಮಂಡ್ಯ ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಅರ್ಧ ರಾಜ್ಯಕ್ಕೆ ನೀರನ್ನು ಕೊಡುವಂಥದ್ದು ಕಾವೇರಿ ನೀರು. ಅಂದರೆ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಈಗಲೇ ಶುರು ಆಗ್ಬಿಟ್ಟಿದೆ. ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಕುಡಿಯುವ ನೀರಿಲ್ಲ. ಹೊಸಹೊಳಲು 18ನೇ ವಾರ್ಡ್ನಲ್ಲಿ ಜನಕ್ಕೆ ನೀರಿಲ್ಲ. 18ನೇ ವಾರ್ಡ್ನಲ್ಲಿ ಇರುವಂಥ ಸಮಸ್ಯೆ ಇದು. ಕಪ್ಪು ಬಣ್ಣದ ನೀರು ಬರ್ತಾ ಇದೆ. ಕುಡಿಯುವ ನೀರಿನ ನಲ್ಲಿಯಲ್ಲಿ ಕಪ್ಪು ಬಣ್ಣದ ನೀರು. KR ಪೇಟೆ ಪುರಸಭೆ ವ್ಯಾಪ್ತಿಯ ಹೊಸಹೊಳಲು ಗ್ರಾಮ ಅದು. ಬಿಂದಿಗೆ ಹಿಡಿದು ನೀರಿಗಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಕ್ ನೀಡನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಇವರೆಲ್ಲ ಇದ್ರು. ವಾರಕ್ಕೊಮ್ಮೆಯೂ ಕೂಡ ನೀರನ್ನು ಕೊಡ್ತಾ ಇಲ್ಲ ಅಂತ ಗಲಾಟೆಯನ್ನ ಮಾಡಿದ್ದಾರೆ. ವಾರಕ್ಕೊಮ್ಮೆ ನೀರು ಕೊಟ್ಟರು ಕೂಡ ಅದು ಕಲುಷಿತ ಎಂಬ ಆರೋಪ. ಯಾವ ಮಟ್ಟಿಗೆ ಕಲುಷಿತ ಅಂದ್ರೆ ಚರಂಡಿ ನೀರಾದ್ರೂ ಒಂದು ಸ್ವಲ್ಪ ಕಲರ್ ಇರ್ಬೋದು, ಇದಂತೂ ಕಪ್ಪುಗಿದೆ ಕಂಪ್ಲೀಟ್ ಆಗಿ ನೀರು. ಪುರಸಭೆಯ ನಲ್ಲಿಯಲ್ಲಿ ಬರ್ತಾ ಇದೆ ಕಪ್ಪು ಬಣ್ಣದ ನೀರು. ಹಣ ನೀಡಿ ಆಟೋ ಮೂಲಕ ನೀರನ್ನ ತರಿಸ್ತಾ ಇದ್ದಾರೆ ಜನ. ಇಲ್ಲ ಅಂದ್ರೆ ಮುಗಿತು ಕತೆ. ಅವ್ರು ಬಿಡ್ತಾ ಇರುವಂತ ನೀರನ್ನು ಕುಡಿದ್ರೆ ಸೀದಾ ಯಮನ ಪಾದನೆ. ಸ್ಥಳೀಯ ಶಾಸಕ HT ಮಂಜು ಹಾಗೆ ಪುರಸಭೆ ಸದಸ್ಯರು ಅಧಿಕಾರಿಗಳ ವಿರುದ್ಧ ಬಿಂದಿಗೆ ಹಿಡಿದು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದಂತ ನೀರು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಚರಂಡಿ ನೀರು ಯಾವ ನೀರು ಬಿಡ್ತಾ ಇದ್ದೀರಾ ಅಂತ ಪ್ರಶ್ನೆಯಲ್ಲಿ ತೋರಿಸ್ತೀನಿ ನಿಮ್ಗೆ. ಆ ಕಪ್ಪು ಬಣ್ಣದ ನೀರು ಪೂರೈಕೆ ಮಾಡ್ಲಾಗ್ತಾ ಇರುವಂತದನ್ನ ಆ ಬಕೆಟ್ ನೋಡಿ, ಆ ಬಕೆಟ್ ಇರುವಂತ ನೀರು ನೋಡಿ. ನೀರೆಲ್ಲ ನೀವು ಆಯಿಲ್ ತೋರಿಸ್ತಾ ಇರೋದೇನೋ ಅನ್ಕೊಬೋದು ನೀವು. ನೀರದು ಕಾಣಿಸ್ತಾ ಇರೋದು ವೈಟ್ ಕಲರ್ ಅಷ್ಟೇ. ಅಲ್ಲಿ ಕೆಳಗಡೆ ಬಕೆಟ್ಗೆ ಹೋದಾಗ ಗೊತ್ತಾಗುತ್ತೆ ಅದರ ಬಣ್ಣ ನೋಡಿ. ಆಯಿಲ್ ತರ ಇದೆ. ಇಂಥ ನೀರನ್ನು ಕುಡಿಬೇಕಾ? ಅಲ್ಲಿನ ಜನ ಸಾಯಕ್ಕೋಸ್ಕರ ನೀರು ಬಿಡ್ತಾ ಇದಾರ ಈ ತರದ್ದು. ನಾನ್ ಕೇಳ್ದೆ ಹಳೆ ಮೋಟ್ರ್ ಬೇಡಿ ಹೊಸ ಮೋಟ್ರ್ ತಂದಾಕಿ ಅಂತ. ಈಗ 6 ತಿಂಗಳಲ್ಲೇ ಕೇಳ್ದೆ. ನಮ್ಮನೆ ತವೇ ಕೂತಿದ್ರು ಸಾರು. ಅವ್ರನ್ನ ಕೇಳಿದ್ಕೆ ಆಯ್ತಮ್ಮ ಈಗ ಸಮಾಧಾನಕ್ಕೆ ಒಂದು ಟ್ಯಾಂಕ್ ನೀರು ತಂದು ಕೊಡ್ತೀನಿ, ಇನ್ನ ಹಾಕಿಸ್ಕೊಡ್ತೀನಿ, ಈಗ ಹಳೆ ಮೋಟ್ರ್ ತಂದು ಫಿಟ್ ಮಾಡ್ತೀನಿ ಅಂದ್ಬಿಟ್ಟು ಫಿಟ್ ಮಾಡ್ಬಿಟ್ಟು ಹೋದವರು ಬರ್ನೇ ಇಲ್ಲ ಮುನ್ಸಿಪಾಲ್ಟಿಯವರು. ಎಲ್ಗೋಗೋದು ಸರ್ ನಾವು? ನಮ್ಗೆ ವ್ಯವಸ್ಥೆ ಬೇಕೇ ಬೇಕು. ಮೋರಿ ಕ್ಲೀನ್ ಇರ್ಬೇಕು, ರೋಡು ಕ್ಲೀನ್ ಇರ್ಬೇಕು, ನೀರು ಕೊಡ್ಬೇಕು. ಓಟ್ ಹಾಕ್ಸಲ್ಲ, ನಮ್ ಬೀದಿಲ್ಲ ಓಟ್ ಹಾಕ್ಸಲ್ಲ. ಕಂದೆ ಕಟ್ಟಿಸ್ಕೊಡಿ, ನೀರು ವ್ಯವಸ್ಥೆ ಮಾಡ್ಕೊಡಿ. ನಾವು ಪುರಸಭೆಗೆ ಸುಮಾರು ಸರಿ ಅರ್ಜಿ ಕೊಟ್ಟು ಯಾರು ಬಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಬೋರ್ ಕೆಟ್ಟೋಗದೆ ಅಂತ ಹೇಳಿದ್ರೆ ಬರ್ತಾರೆ, ಅದನ್ನೇ ಮೇಲೆ ಒಂಚೂರು ರೆಡಿ ಮಾಡ್ಬಿಟ್ಟು ಹೋಯ್ತಾರೆ. ಬೋರ್ ಪೂರ್ತಿ ಕ್ಲೀನ್ ಮಾಡಲ್ಲ. ಆಮೇಲೆ ಈ ಏರಿಯಾಕ್ಕೆ ಇದರಲ್ಲಿ MLA ಆಗಿದ್ರಲ್ಲ ನಾರಾಯಣಗೌಡರು, ಅವಾಗ ಅವ್ರಿಗೆ ನಾವು ಪತ್ರದ ಮೂಲಕನೇ ಎಲ್ಲ ಬರೆದ್ಕೊಟ್ಟು ಇಲ್ಲಿ ಫಂಕ್ಷನ್ಗಳಿಗೆ ಬಂದಿದ್ರು. ಸಿಂಗಮ್ನವ್ರ ದೇವಸ್ಥಾನದ ಹತ್ರ ಫಂಕ್ಷನ್ ಐತೆ ಅಂತ ಬಂದಿದ್ರು. ಅಲ್ಲಿಗೆ ನಾವು ಪತ್ರದಲ್ಲೇ ಬರೆದ್ಕೊಟ್ಟು ಆಯ್ತು ಮಾಡ್ಕೊಡ್ತೀವಿ ಅಂತೇಳಿ ಅವ್ರ ಶಿಷ್ಯರಿಗೆ ಹೇಳ್ಬಿಟ್ರು ಈಸ್ಕೊಳ್ಳಿ ಅವ್ರ ಹತ್ರ ಮಾಡಿಸ್ಕೊಡ್ತೀವಿ ಅಂತ. ಅವರು ಏನು ಮಾಡಿಸ್ಕೊಡ್ಲಿಲ್ಲ. ಇಲ್ಲಿ ಪುರಸಭೆಗೆ ಹೋದ್ರು, ಅಲ್ಲೂ ಏನು ಮಾಡ್ಕೊಡಲ್ಲ. ಈ ಏರಿಯಾದ ಕೌಶಲ್ರಿಗೆ ಹೇಳ್ದು ಅವರು ಏನು ತಲೆ ಕೆಡಿಸ್ಕೊತಾ ಇಲ್ಲ ಸರ್. ನೀರ್ ಕುಡಿಯಕ್ಕೆ ನೀರೇ ಇಲ್ಲ, ಇನ್ನೇನು ಕೇಳ್ತಾ ಇಲ್ಲ. ಊಟ ಕೊಡಿ ಅಂತ ಇಲ್ಲ, ಹಣಕಾಸು ಕೊಡಿ ಅಂತ ಇಲ್ಲ. ಕುಡಿಯಕ್ಕೆ ನೀರ್ ಬರ್ದ? ಕುಡಿಯಕ್ಕೆ ನೀರಿಲ್ವಲ್ಲ, ಹೆಂಗ್ ಜೀವನ ಮಾಡೋದು ನೋಡಿ. ಇಲ್ಲೊಂದು ಟ್ಯಾಂಕ್ ಮಾಡವ್ರೆ, ಪಾಳ್ ಬಿದ್ದೈತೆ. ಹಿಂಗಾದ್ರೆ ಹೆಂಗೆ? ಇದನ್ನೆಲ್ಲ ಸರಿ ಮಾಡಿ 4 ಜನಕ್ಕೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ತಾನೇ. ಕುಡಿಯೋ ನೀರಿಲ್ದಾನೆ ಎಲ್ಗೆ ಹೋಗ್ಬೇಕು ಸರ್? ಏನ್ ದುಡ್ಡು ಕೊಟ್ಟು ಎಲ್ಲಿಂದ ತತ್ತಾರೆ ಸರ್? ಎಲ್ಲೈತೆ ತರಕ್ಕೆ ಹೇಳಿ? ಒಂದ್ ಕ್ಯಾನ್ ನೀರ್ ತಂದ್ಬಿಟ್ರೆ ಸ್ನಾನಕ್ಕೆ, ಕುಡಿಯಕ್ಕೆ, ಅಡಿಗೆ ಎಲ್ಲ ಆಗ್ಬಿಡ್ತದ. ಅದನ್ನ ತಾನೇ ಎಷ್ಟು ಕ್ಯಾನ್ ತಂದು ತುಂಬ್ಕೊಳ್ಳೋದು? ಈ ಏರಿಯಾದಲ್ಲಿ ನೀರೇ ಇಲ್ಲ ಕುಡಿಯಕ್ಕೆ. ಸಖತ್ ಹಿಂಸೆ ಆಗ್ಬಿಟ್ಟೈತೆ ಜನಗಳಿಗೆ. ಇದು ನೀರ್ ಬರಂಗ್ ಮಾಡಿ ಸರ್ ಮೊದ್ಲು. ಈ ವಾರ್ಡ್ ಅಲ್ಲಿ ತುಂಬಾ ಸಮಸ್ಯೆ ಅಂತಾನೆ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಸುಮಾರು ವರ್ಷಗಳ ಕಾಲದಿಂದ ಸುಮಾರು ಜನ ಎಲ್ಲಾ ತರ ಮನವಿ ಮಾಡ್ಕೊಂಡಿರ್ತದ, ಯಾವುದೇ ರೀತಿ ನಮ್ಗೆ ಅವಕಾಶ ಆಗ್ತಾ ಇಲ್ಲ. ಬೆಳಿಗ್ಗೆ ಇಲ್ಲೆಲ್ಲ ಇರೋ ಜನ ಎಲ್ಲ ಫುಲ್ ಕೂಲಿ ಕಾರ್ಮಿಕರು. ಬೆಳಿಗ್ಗೆ ಎದ್ದೋ ತಕ್ಷಣ ಸಂಜೆ ಬರೋಂಥವ್ರು. ಅವರು ಬಂದು ಏನಾಗ್ತದೆ ಅಂದ್ರೆ ನೀರಿಲ್ಲದಾಗ 4 ದಿನ 5 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ, ಅದು ಕರೆಕ್ಟಾಗಿ ನೀರು ಬಿಡ್ತಾ ಇಲ್ಲ. ತುಂಬಾ ನೀರಿಗೆ ಎಷ್ಟೇ ತೊಂದರೆ ಆಯ್ತು ಅಂತ ಬಂದು ಕೇಳ್ಕೊಂಡ್ರು ಸಹ ಬರ್ತಾರೆ, ಏನೇನಂತ ನೋಡ್ತಾರೆ, ಸುಮ್ಮನೆ ಫೋಟೋ ತಗೋದ್ರೆ ಹೋಗ್ತಾರೆ ಹೊರತು ಯಾವುದೇ ರೀತಿ ನಮಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಏನಾದ್ರೂ ನಮಗೆ ನೀರಿನ ಸವಲತ್ತು ಕೊಡ್ಲಿಲ್ಲ ಅಂದ್ರೆ ಈ ವಾರ್ಡಿನ ಪ್ರತಿಯೊಬ್ಬ ಸದಸ್ಯನು ಕೂಡ ಪುರಸಭೆ ಮುಂದೆ ಧರಣಿ ಕೂತ್ಕೋತಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಇದೊಂದು ವಾರ್ಡಲ್ಲಿ ಮಾತ್ರ ಈ ಸಮಸ್ಯೆಯನ್ನ ಕಾಡ್ತಾ ಇರುವಂತದ್ದ? ಮತ್ತೊಂದ್ ಕಡೆ ಅದೇನು ನೀರು ಬಿಡ್ತಾ ಇದಾರ, ವಿಷ ಬಿಡ್ತಾ ಇದಾರ ಅಲ್ಲಿನ ಜನ ಸಾಯ್ಲಿಕ್ಕೆ? ಇದು ಗಮನಕ್ಕೆ ಬಂದಿಲ್ವಾ? ಎಷ್ಟು ದಿನದಿಂದ ಬರ್ತಾ ಇದೆ ಈ ರೀತಿಯಾಗಿ ನೀರು?
ಪೃಥ್ವಿ, ಗಮನಕ್ಕೆ ಅಧಿಕಾರಿಗಳಿಗೆ ಬಂದಿದೆ. ಹಲವಾರು ಬಾರಿ ಇಲ್ಲಿರುವಂತ ಮಾರುತಿ ಬಡಾವಣೆಯ ಜನರೇನಿದ್ದಾರೆ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಮ್ಗೆ ಸಮರ್ಪಕವಾಗಿ ನೀರನ್ನ ಕೊಡಿ ಅನ್ನುವಂತ ಮನವಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಈ ಜನರನ್ನ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ, ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆ ಆಗ್ತಾ ಇರುವಂತದ್ದು. ಇವರು ಸಾಕಷ್ಟು ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟದ ಫಲವಾಗಿ ಅಲ್ಲಿ ಜಲಜೀವನ್ ಮಿಷನ್ ಅಡಿನಲ್ಲಿ ನಲ್ಲಿಗಳನ್ನು ಕೂಡ ಹಾಕಿದ್ದಾರೆ. ಆದ್ರೆ ಯಾವತ್ತಿಗೋ ಒಂದು ದಿನ ಆ ಕೊಳಾಯಿನಲ್ಲಿ ನೀರು ಬರುವಂತದ್ದು, ಜೊತೆಗೆ ಕಲುಷಿತ ನೀರನ್ನ ಸರಬರಾಜು ಮಾಡ್ತಾ ಇರುವಂತದ್ದು. ಇದಕ್ಕೆ ಅಲ್ಲಿರುವಂತಹ ಜನರು ಸಾಕಷ್ಟು ಬೇಸತ್ತಿದ್ದಾರೆ, ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ರಾಜಕಾರಣಿಗಳು ಓಟ್ ಕೇಳುವಂತಹ ಸಂದರ್ಭಗಳಲ್ಲಿ ಬಂದು ಓಟನ್ನ ಹಾಕಿಸ್ಕೊಳ್ತಾರೆ, ಆದ್ರೆ ನಮ್ಮ ಸಮಸ್ಯೆಗೆ ಅವರು ಸ್ಪಂದಿಸೋದಿಲ್ಲ ಅನ್ನುವಂತ ಆರೋಪಗಳನ್ನ ಅವ್ರು ಮಾಡ್ತಾ ಇರುವಂತದ್ದು. ಅಂದ್ರೆ ಮುಂಬರುವಂತಹ ಚುನಾವಣೆಗಳೇನಿದೆ ಆ ಚುನಾವಣೆಗಳನ್ನ ನಾವು ಬಹಿಷ್ಕರಿಸ್ತೇವೆ. ಯಾಕಂದ್ರೆ ಸಹಜವಾಗಿ ಬದುಕಬೇಕು ಅಂತಂದ್ರೆ ನೀರ್ ಬೇಕು. ಆ ನೀರನ್ನ ಈ ಜನಪ್ರತಿನಿಧಿಗಳು ಕೊಡಿಸುವಂತ ಒಂದು ವಾರ್ಡಲ್ಲಿ ಮಾತ್ರ ಯಾಕೆ ಸಮಸ್ಯೆ ಅಂತೆ ಅಂತ. ಖಂಡಿತ ಪೃಥ್ವಿ, ಇದೇ ಪ್ರಶ್ನೆಯನ್ನ ಅಧಿಕಾರಿಗಳಿಗೂ ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ನಾವು ಆದಷ್ಟು ಬೇಗ ಅವರ ಸಮಸ್ಯೆಯನ್ನ ಬಗೆಹರಿಸ್ತೇವೆ ಅನ್ನುವಂತ ಮಾತನ್ನ ಅವರಿಗೆ ಭರವಸೆಯನ್ನ ಕೊಡ್ತಾ ಇದ್ದಾರೋ ಹೊರತು ಸಮಸ್ಯೆ ಬಗೆಹರಿತಾ ಇಲ್ಲ. ಯಾಕೆ ಈ ವಾರ್ಡಿನ ಜನರಿಗೆ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳೇ ಉತ್ತರವನ್ನ ಕೊಡ್ಬೇಕಾಗತ್ತೆ. ಅಥವಾ ಏನಾದ್ರೂ ದ್ವೇಷಕ್ಕಾಗಿ ಈ ರೀತಿ ಆಗ್ತಾ ಇದೆಯಾ ಅಥವಾ ಸಮಸ್ಯೆ ಏನಿದೆ ಅನ್ನುವಂಥದ್ನ ಅಧಿಕಾರಿಗಳೇ ಬಿಡಿಸಿ ಆ ಜನಗಳ ಮುಂದೆ ಅಲ್ಲಿರುವಂತ ಗೆದ್ದಿರುವಂತ JDS ನ ಶಾಸಕರು ಅಲ್ಲ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ನನಗೆ ಓಟ್ ಹಾಕಿರುವಂತ ಜನರು ಇಷ್ಟೆಲ್ಲ ಸಂಕಷ್ಟ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ, ಒಂದು ಕುಡಿಯುವ ಬೇಸಿಕ್ ನೀಡನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದೇನ್ ಪ್ರಯೋಜನ ಅವರು ಅಂತ. ಅಲ್ಲಿ ಅಟ್ಲೀಸ್ಟ್ ಬೇರೆ ವ್ಯವಸ್ಥೆ ಏನಾದ್ರೂ ಮಾಡ್ಬೇಕಲ್ವಾ? ಆ ಕಪ್ಪು ನೀರು ವಿಷ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅದನ್ನ ಕೂಡ ಸಾಯ್ಬೇಕಂತ ಜನ ಅಲ್ಲಿ. ಖಂಡಿತ ಪೃಥ್ವಿ, ಜನಪ್ರತಿನಿಧಿಗಳು ನಿಜಕ್ಕೂ ಇದ್ರ ಬಗ್ಗೆ ಗಮನವನ್ನ ಹರಿಸ್ಬೇಕಾಗತ್ತೆ. ಇವ್ರು ಹೇಳೋ ಪ್ರಕಾರ ಏನು ಈಗಿರುವಂತಹ MLA ಅಂತಲ್ಲ, ಹಿಂದೆ ಇದ್ದಂತಹ MLAಗಳು ಕೂಡ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ವಿಫಲ ಆಗಿದ್ದಾರೆ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇರುವಂತದ್ದು. ಯಾರೇ ಬಂದರೂ ಕೂಡ ನಮ್ಮ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ. ನಾವು ಬೆಳಗ್ಗೆ ಎದ್ದು ನಾವು ತಿಂಡಿಯನ್ನ ತಿನ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋದ್ರೆ ಬರುವಂತದ್ದೇ ಸಂಜೆ. ಇಂಥ ಸಂದರ್ಭದಲ್ಲಿ ನಾವು ಯಾರನ್ನ ಹೋಗಿ ಭೇಟಿ ಮಾಡ್ಬೇಕು, ನಾವು ಏನಾದ್ರೂ ಭೇಟಿ ಮಾಡ್ಬೇಕು ಅಂತಂದ್ರೆ ಅಂದಿನ ಕೂಲಿಯನ್ನ ಬಿಟ್ಟು ನಾವು ಹೋಗಿ ಭೇಟಿಯನ್ನ ಮಾಡ್ಬೇಕಾದಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಆದ್ರೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ನಾವು ಮನವಿಗಳನ್ನ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳ ಇಲಾಖೆಗಳ ಬಾಗಿಲನ್ನ ಹಲ್ದೇ ಇದ್ದೇವೆ, ಜನಪ್ರತಿನಿಧಿಗಳ ಮನೆ ಬಾಗಿಲನ್ನ ಹಲ್ದಿದ್ದೇವೆ. ಆದ್ರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಜನರ ಆಕ್ರೋಶ ಆಗ್ತಾ ಇರುವಂತದ್ದು. ಶಾಸಕರಿಗೆ ಪ್ರಯತ್ನ ಮಾಡ್ತಾ ಇದೀವಿ, ಕರೆಯನ್ನ ಮಾಡ್ತಾ ಇದೀವಿ, ಸ್ವೀಕರಿಸ್ತಾ ಇಲ್ಲ. ಪುರಸಭೆ ಅಧಿಕಾರಿಗಳಿಗೂ ಕೂಡ ಕರೆಯನ್ನ ಮಾಡ್ತಾ ಇದೀವಿ, ಅವರು ಕೂಡ ಸ್ವೀಕರಿಸ್ತಾ ಇಲ್ಲ. ಮತ್ತೊಮ್ಮೆ ಎಚ್ಚರಿಸುವಂತೆ ಕೆಲಸವನ್ನು ಮಾಡೋಣ. ಈಗಲಾದರೂ ಆ ವ್ಯವಸ್ಥೆ ಸರಿಯಾಗುತ್ತಾ ಅಂತ. ಧನ್ಯವಾದ ಸುನಿಲ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅದು ತೋರಿಸ್ತಾ ಇದೀವಲ್ಲ ನಿಮಗೆ, ಅಲ್ಲಿ ರಾಯಚೂರಲ್ಲಿ ಇನ್ನು ಬೇರೆ ಬೇರೆ ಕಡೆ ಎಷ್ಟೋ ಕಡೆ ಕಲುಷಿತ ನೀರನ್ನು ಸೇವಿಸಿ, ಚಿತ್ರದುರ್ಗದಲ್ಲೂ ಕೂಡ ಸೇರಿದಂತೆ ಸಾಕಷ್ಟು ಕಡೆ ಕಲುಷಿತ ನೀರನ್ನು ಸೇವಿಸಿ ಸಾವನ್ನಪ್ಪುದ್ರಲ್ಲ. ಯಾವುದಾದ್ರೂ ಸಾವಾಗಲಿ ಅಂತ ಕಾಯ್ತಾ ಇದ್ದೀರಾ ಅಂತ ನೀವು? ಈ ನೀರನ್ನು ಕುಡಿದು ಯಾರಾದರೂ ಸಾಯಲಿ, ಅದಾದಮೇಲೆ ಅಲ್ಲಿ ಬಿಟ್ಟು ಅಡ್ವಾಂಟೇಜನ್ನು ತಗೊಂಡು ನಾವೇನೋ ಕಡ್ದು ದಬಾಗ್ತಾ ಇದ್ದೀವಿ ಅಂತ ತೋರಿಸುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ? ಅಂಥ ಒಂದು ದುರಾಸೆ ದುರಂತ ಆಗಬೇಕಾ ಅಂತ ಇವರಿಗೆ? ಯಾಕೆಂದರೆ ನೋಡಿ, ಬೇಸಿಕ್ ನೀಡ್ಗಳು, ರಸ್ತೆ, ಲೈಟು, ಚರಂಡಿ,